ಇನ್ನು ನಕ್ಸಲ್ ಮಾರಪ್ಪ ಅರೋಲಿ ಶರಣಾಗತಿಗೆ ತಾಯಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಪಿಯುಸಿ ಓದ್ತಾ ಇದ್ದಾಗ ಮಾರಪ್ಪ ಅರೋಲಿ ಮನೆ ಬಿಟ್ಟಿದ್ದ. ಸದ್ಯ ಮಗ ಬದುಕಿರುವಂತಹ ಸುದ್ದಿ ಕೇಳಿ ತಾಯಿ ಗೌರಮ್ಮ ಸಂತಸಗೊಂಡಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ಮಾರಪ್ಪ ಅಲಿಯಾಸ್ ಜಿಯಣ್ಣ 30 ವರ್ಷಗಳಿಂದ ಮಗನನ್ನ ನೋಡೇ ಇಲ್ಲ ನಾನು ಅಂತ ಹೇಳಿ ತಾಯಿ ಗೌರಮ್ಮ ಕಣ್ಣೀರು ಹಾಕಿದ್ದಾರೆ. ಕಣ್ಣೀರಿಡ್ತಾನೆ ಮಗನ ಬರುವಿಕೆಗಾಗಿ ಕಾದು ಕುಳಿತಿದ್ದಾರೆ ಮಾರಪ್ಪ ತಾಯಿ ಗೌರಮ್ಮ. ಏನು ಹೇಳಪ್ಪ ಬರಲ್ಲ ಅಂತ ಹೇಳ್ತೀನಿ. ಬರಲಿ ನನ್ನ ಮಗ ನನಗೆ ಬೇಕಾಗಿತ್ತು ಬರಲ್ಲ ಅಂತೀನಿ. ಏನಪ್ಪ ಇನ್ನೇನಿಲ್ಲ, ನಾನು ಇನ್ನು ಮಾತಾಡೋದಿಲ್ಲ ಕತಾಡೋದಿಲ್ಲ, ಎರಡೇ ಮಾತು. ಏನಪ್ಪ ನನ್ನ ಮಗ ನನಗೆ ಬೇಕು. ಏಸು ವರ್ಷ ಆಯ್ತು ನೋಡಪ್ಪ, ಏಸು ವರ್ಷ ಆಗ್ಯದ. ಇವಾಗ 40 ವರ್ಷ ಆಗ್ಯದ ನೋಡ್ರಿ. ನೋಡ್ಲಾರ್ದ ಏನು ಮಾಡ್ತೈತಿ, ಹೆಂಗೆ ಮಾಡ್ಬೇಕು ಹೆಂಗಿಲ್ಲ. ಇಬ್ಬರು ಹಿಡ್ಕೊಂಡು ಕಾಯಿಸಿ ಆತ ಒಟ್ಟಾಗಿದ್ದ ಗಂಡ ಸತ್ತಾಗ ಓದಾತ ಒಟ್ಟಾಗಿದ್ದ ಹಂಗೆ ಬಚ್ಕೊಂಡಿ. ಏನಪ್ಪ ದೊಡ್ಡವ್ರನ್ನ ಮಾಡಿದೆ ಮತ್ತೆ ಹಿಂಗೆ ಬಿಟ್ಟಿನಿ ನೋಡು. ಏನು ಮಾಡ್ತಿದ್ದಪ್ಪ, ನಾನು ಹಣೆ ಬರ ಬೇಸಿಲ್ಲ ಅಂದ್ಕೊಂಡೆ. ನನಗೆ ಬೇಕಪ್ಪ ನನ್ನ ಮಗ ನನಗೆ ಅಂತೀನಿ. ಹಾಂ ಅಂತೀನಿ, ಎರಡು ಮಾತು ಅಂತೀನಿ. ಮತ್ತು ನನ್ನ ಮಗೇನು ಕಳ್ಳಲ್ಲ ಸುಳ್ಳಲ್ಲ, ಒಂದು ಕಳ್ತನ ಮಾಡಿಲ್ಲ, ಒಂದು ಸುಳ್ತನ ಮಾಡಿಲ್ಲ. ಒಬ್ಬರು ಅಲ್ದಾಗ ತಂದು ಗಿಟ್ಟು ಅಕ್ಕಿ ಕಾಳು ಹಾಕ್ಕೊಂಡಿಲ್ಲ ನನ್ನ ಮಗ. ಏನಮ್ಮ ಹಿಂಗೆ ಮಾಡ್ಯಾರ ನೋಡಪ್ಪ ನಮ್ಮಪ್ಪ, ಹೆಂಗನ ಮಾಡ್ರಿ ನೀವು. ಇನ್ನು ನಕ್ಸಲರು ಶರಣಾಗ್ತಾ ಇರೋದು ಸಂತೋಷದ ವಿಷಯ. ಅವರು ಶರಣಾಗಿ ಮುಂದೆ ಒಳ್ಳೆ ಜೀವನ ಮಾಡಬೇಕು ಅಂತ ಹೇಳಿ ಮೃತ ನಕ್ಸಲ್ ವಿಕ್ರಮ್ ಗೌಡ ಸಹೋದರ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಅಣ್ಣನಿಗಾದಂತಹ ಪರಿಸ್ಥಿತಿ ಯಾರಿಗೂ ಆಗಬಾರ್ದು. ಶರಣಾದಂತಹ ನಕ್ಸಲರು ಮುಂದೆ ಒಳ್ಳೆ ಜೀವನ ಮಾಡಲಿ. ಮೊದಲೇ ಯೋಜನೆ ಜಾರಿ ಮಾಡಿದ್ದಿದ್ರೆ ಅಣ್ಣನೂ ಶರಣಾಗ್ತಾ ಇದ್ದ. ಅಣ್ಣನಿಗೆ ಅಧಿಕಾರಿಗಳು ಮಾನಸಿಕ ಕಿರುಕುಳವನ್ನ ನೀಡಿದ್ರು. ಆ ಎನ್ಕೌಂಟರ್ ಬಗ್ಗೆ ತನಿಖೆಯಾಗಲಿ, ನಮಗೂ ಪರಿಹಾರವನ್ನ ನೀಡಲಿ ಅಂತ ಹೇಳಿ ಸರ್ಕಾರಕ್ಕೆ ಮೃತ ನಕ್ಸಲ್ ವಿಕ್ರಮ್ ಸಹೋದರ ಸುರೇಶ್ ಮನವಿ ಮಾಡಿದ್ದಾರೆ. ಇದು ಸಂತೋಷದ ವಿಷಯ. ಅವರು ಸರೆಂಡರ್ ಆಗಿ ಮುಂದೆ ಒಂದು ಒಳ್ಳೆಯ ಜೀವನವನ್ನು ಮಾಡಬೇಕಂತ ನಾನು ಬಯಸ್ತೇನೆ. ಇಷ್ಟವರೆಗೆ ಏನೋ ಆಗಿದೆ ಹೋಗಿದೆ ಎಲ್ಲ ತುಂಬ ಕಷ್ಟದಲ್ಲೆಲ್ಲ ಎಲ್ಲೆಲ್ಲ ಏನೇನು ಮಾಡ್ತಿದ್ರು ಗೊತ್ತಿಲ್ಲ. ಇನ್ನು ಸರೆಂಡರ್ ಆಗಿ ಅವರ ಮನೆಯ ಜೊತೆ ಸಂತೋಷವಾಗಿ ಮಾಡೋದಕ್ಕೆ ಕೆಲಸ ಇದೆ, ಬೇಕಾದಷ್ಟು ಒಳ್ಳೆಯ ಜೀವನವನ್ನು ಮಾಡಿಕೊಂಡು ಹೋಗ್ಬೇಕಂತ ನಾನು ಕೇಳ್ತೇನೆ. ನಮ್ಮ ಅಣ್ಣನಿಗೆ ಆದ ಪರಿಸ್ಥಿತಿ ಮುಂದೆ ಯಾರಿಗೂ ಕೂಡ ಆಗಬಾರ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.